ತಮಿಳುನಾಡಿನ ಎಣಿಕೆ ಕೇಂದ್ರಗಳಲ್ಲಿ ವಿಜಯ್ ಸುನಾಮಿ. 100ರ ಗಡಿ ದಾಟಿದ ಟಿವಿಕೆ ಮುನ್ನಡೆ. ಸ್ವತಂತ್ರವಾಗಿ ಅಧಿಕಾರ ಹಿಡಿಯುವ ಹಂತಕ್ಕೆ ತಲುಪ್ತಾ ಇರುವಂತದ್ದು ದಳಪತಿ. ವಿಜಯ್ ಸ್ಪರ್ಧಿಸಿರುವ ಎರಡೂ ಕ್ಷೇತ್ರಗಳಲ್ಲಿ ಭರ್ಜರಿ ಲೀಡ್ ಸಿಗ್ತಾ ಇದೆ. ಪೆರಂಬೂರು, ತಿರುಚಿ ಈಸ್ಟ್ ಎರಡೂ ಕ್ಷೇತ್ರಗಳಲ್ಲಿ ಎರಡನೇ ಸ್ಥಾನಕ್ಕಾಗಿ ಎಐಎಡಿಎಂಕೆ ಮತ್ತು ಡಿಎಂಕೆ ನಡುವೆ ತೀವ್ರ ಹಣಾಹಣಿ ಶುರುವಾಗಿದೆ. ತಮಿಳುನಾಡಲ್ಲಿ ದಳಪತಿ ಶತಕ ಬಾರಿಸ್ತಾ ಇರುವಂತದ್ದು. 100 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ತಮಿಳುನಾಡಿನ ಎಣಿಕೆ ಕೇಂದ್ರಗಳಲ್ಲಿ ವಿಜಯ್ ಸುನಾಮಿಯೇ ಎಬ್ಬಿಸ್ತಾ ಇರುವಂತದ್ದು. 100ರ ಗಡಿ ದಾಟಿದ ಟಿವಿಕೆ ಮುನ್ನಡೆಯನ್ನ ಪಡ್ಕೊಂಡಿದೆ. ಸ್ವತಂತ್ರವಾಗಿ ಅಧಿಕಾರ ಹಿಡಿತಾರ ದಳಪತಿ ವಿಜಯ್. ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯ ಗದ್ದುಗೆಯನ್ನ ಏರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಛಲದೊಂದಿಗೆ ಕಣಕ್ಕಿಳಿದಿರುವಂತಹ ಟಿವಿಕೆಗೆ ಇಲ್ಲಿ ಅದರಲ್ಲೂ ವಿಜಯ್ ಅವರಿಗೆ ಅವರ ಕನಸು ನನಸಾಗುತ್ತಾ ನಾವು ನೋಡ್ತಾ ಹೋಗೋಣ. ಡಿಎಂಕೆ 50 ಕ್ಷೇತ್ರಗಳಲ್ಲಿ ಮುನ್ನಡೆ ಪಡ್ಕೊಂಡಿದ್ರೆ ಎಐಎಡಿಎಂಕೆ 72 ಕ್ಷೇತ್ರಗಳಲ್ಲಿ ಮುನ್ನಡೆ. ಇನ್ನು ಟಿವಿಕೆ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ 102 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. 224 ವಿಧಾನಸಭಾ 234 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ತಮಿಳುನಾಡಲ್ಲಿ 118 ಮ್ಯಾಜಿಕ್ ಸಂಖ್ಯೆ. ಈ ಮ್ಯಾಜಿಕ್ ಸಂಖ್ಯೆನ ರೀಚ್ ಮಾಡೋರು ಯಾರು? ಟಿವಿಕೆ ಸಂಪೂರ್ಣ ಬಹುಮತವನ್ನ ಪಡ್ಕೊಳ್ಳುತ್ತಾ ಅಥವಾ ಡಿಎಂಕೆ ಮತ್ತೆ ಅಧಿಕಾರದ ಗದ್ದುಗೆ ಇರುತ್ತಾ? ಇನ್ನು ಬಾಗಲಕೋಟೆ ವಿಚಾರ ಬರೋಣ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ 15,000 ಲೀಡ್. 6ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಸುನಾಮಿಯನ್ನು ಎಬ್ಬಿಸ್ತಾ ಇದ್ದಾರೆ. ಉಮೇಶ್ ಮೇಟಿ ನಾಗಾಲೋಟ ತಡೆಯುವುದಕ್ಕೆ ಬಿಜೆಪಿಗೆ ಅಸಾಧ್ಯ. ಅಲ್ಲಿ 6ನೇ ಸುತ್ತಿನ ಅಂತ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಪಡೆದ ಮತಗಳು 32,363. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪಡೆದ ಮತಗಳು 16,906. ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ 15,457 ಮತಗಳ ಬೃಹತ್ ಮುನ್ನಡೆ ಪಡ್ಕೊಂಡಿದ್ದು 15,000 ಲೀಡ್ ಅನ್ನು ಪಡ್ಕೊಂಡಿದ್ದಾರೆ. 6ನೇ ಸುತ್ತು ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ 6ನೇ ಸುತ್ತಿನಲ್ಲೂ ಕೂಡ ಸುನಾಮಿಯನ್ನ ಎಬ್ಬಿಸ್ತಾ ಇದ್ದಾರೆ. ಗಮನಿಸ್ತಾ ಹೋಗಬಹುದಾಗಿದೆ. ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು, ವೀರಣ್ಣ ಚರಂತಿಮಠ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಆದರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ತೀವ್ರ ಹಿನ್ನಡೆಯಾಗಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ HY ಮೇಟಿ ಅವರ ಪುತ್ರ HY ಮೇಟಿ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಇದು. ಹಾಗಾಗಿ ಅಲ್ಲಿ HY ಮೇಟಿಗೆ ಮುನ್ನಡೆ ಸಿಗ್ತಾ ಇರುವಂಥದ್ದು ನಾವು ಗಮನಿಸ್ತಾ ಹೋಗಬಹುದು ಬಾಗಲಕೋಟೆಯಲ್ಲಿ. ಇನ್ನು ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ಜೊತೆ ಮತ್ತೊಬ್ರು ಅತಿಥಿ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗಬಹುದು ಈ ಒಂದು ಪ್ರಸ್ತುತ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಕುತೂಹಲದ ನಡುವೆ ನಾವು ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ರಾಜಕೀಯ ವಿಶ್ಲೇಷಕರಾದ ಹನುಮೇಶ್ ಯಾವಗಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಸ್ತುತ ಒಂದು ಟ್ರೆಂಡ್ ತಾವು ಕೂಡ ಗಮನಿಸ್ತಾ ಇದ್ದೀರಿ, ಬೈ ಎಲೆಕ್ಷನ್ ಮತ್ತು ಪಂಚರಾಜ್ಯದ್ದು. ಯಾವ ರೀತಿ ವಿಶ್ಲೇಷಿಸ್ತೀರಿ ಅಂತ ಈ ಚುನಾವಣೆ ಫಲಿತಾಂಶ ಏನಾಗ್ಬೋದು ಅಂತ? ಭಾಳ ಇಂಟ್ರೆಸ್ಟಿಂಗ್ ಇದೆ. ಭಾಳ ನಾವು ಏನು ಎಕ್ಸಿಟ್ ಪೋಲಲ್ಲಿ ಮತ್ತು ಸಾಮಾನ್ಯವಾಗಿ ಏನು ಚರ್ಚೆ ಮಾಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ, ಅದಕ್ಕೆ ಹೊರತಾದಂಥ ಒಂದು ರಿಸಲ್ಟ್ಗಳು ಬರ್ತಾ ಇದೆ ಅನಿಸುತ್ತೆ. ಅದರಲ್ಲೂ ವಿಶೇಷವಾಗಿ ತಮಿಳುನಾಡಲ್ಲಿ ವಿಜಯ್ ದಳಪತಿ ಅವರ ಮುನ್ನಡೆಯನ್ನು ಗಮನಿಸಿದರೆ ಅಲ್ಲಿ DMK ಆಡಳಿತದ ವಿರುದ್ಧ ಜನ ಮತಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು AIADMKಗೂ ಕೂಡ ಅಂದರೆ ಅಲ್ಲಿ ಒಂದು ರೀತಿಯ ಆಡಳಿತ ವಿರೋಧಿ ಅಲೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಈ ಮುನ್ನಡೆಯನ್ನು ಗಮನಿಸಿದರೆ. ಮತ್ತು ವೆಸ್ಟ್ ಬೆಂಗಾಲ್ ಸರ್ ಅಲ್ಲಿ ಈಗ ತಮಿಳುನಾಡು ವಿಚಾರದಲ್ಲಿ ಆಡಳಿತ ವಿರೋಧಿ ಅಲೆ ಯಾಕೆ ಅಂತ ಅಲ್ಲಿ ಉದ್ಭವ ಆಗಿದ್ದು? ಆ್ಯಕ್ಚುಲಿ ನೋಡಿ, ಅಲ್ಲಿ ಯಾರೂ ಊಹೆ ಮಾಡಿರಲಿಲ್ಲ DMK ವಿರುದ್ಧ ಅಂಥ ಒಂದು ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ಚರ್ಚೆ ಅಷ್ಟರ ಮಟ್ಟಿಗೆ ಆಗಿರಲಿಲ್ಲ. ಎಕ್ಸಿಟ್ ಪೋಲ್ ಕೂಡ DMK ಬರುತ್ತೆ ಅಂತಲೇ ಇತ್ತು. ಮೋಸ್ಟ್ಲಿ ಇದು ನಾವು ಅಂಡರ್ ಕರೆಂಟ್ ಅಂತೀವಲ್ಲ, ಜನರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೆಲವೊಂದು ಸರ್ತೆ ಊಹಿಸೋಕ್ಕಾಗೋದಿಲ್ಲ. ಅದರಲ್ಲಿ ವಿಶೇಷವಾಗಿ ತಮಿಳುನಾಡಿನ ರಾಜಕಾರಣನೇ ಹಂಗೆ, ಅಲ್ಲಿ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮತ್ತು ವಿಜಯ್ ದಳಪತಿ ಅವ್ರ ಬಗ್ಗೆ ಭಾಳಷ್ಟು ಹೇಳ್ತಾ ಇದ್ರು, ಅವ್ರು ಹೋದಲ್ಲೆಲ್ಲ ಜನ ಸೇರ್ತಾರೆ, ಆದರೂ ಓಟ್ ಆಗಿ ಟರ್ನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಬಹುಶಃ ಅವ್ರಿಗೆ ಅವ್ರ ಪರವಾಗಿ ಓಟು ಕೂಡ ಟರ್ನ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಅಲ್ಲಿ ಬರ್ತಾ ಇದ್ದಂಥವ್ರು ಯಂಗ್ಸ್ಟರ್ಸು, ಅವ್ರಿಗೆ ವೋಟಿಂಗ್ ಪವರೇ ಇಲ್ಲದೆ ಇರೋವಂಥವ್ರು, ಅಂದರೆ ತುಂಬ ಕಾಲೇಜ್ಗೆ ಹೋಗೋವಂಥವ್ರು, ಹೈಸ್ಕೂಲ್ ಮಕ್ಕಳು, ಈ ಥರದವ್ರು ತುಂಬ ಸೇರ್ತಾರೆ ಆ ಸಿನಿಮಾ ಕ್ರೇಜ್ಗಾಗಿ ಅನ್ನುವಂಥ ಒಂದು ಚರ್ಚೆ ಕೂಡ ಆಗ್ತಾಯಿತ್ತು. ಬಟ್ ಅದಕ್ಕೆ ಹೊರತಾದಂಥ ಒಂದು ಇವತ್ತು ಫಲಿತಾಂಶವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಬಹುಶಃ ಅಲ್ಲಿ ಜನರಿಗೆ ವಿಜಯ್ ದಳಪತಿ ಅವರ ಈ ಹೊಸತನ ಏನಿದೆ ಅಲ್ಲ, ಒಂದು ಹೊಸ ರಾಜಕೀಯ ಎಂಟ್ರಿ ಏನಿದೆ ಅಲ್ಲ, ಅದು ಇಷ್ಟ ಆಗಿರ್ಬೋದು ಅನಿಸುತ್ತೆ. ವಿಶೇಷವಾಗಿ ಯಂಗ್ಸ್ಟರ್ಸು ಅವ್ರಿಗೆ ಓಟ್ ಹಾಕಿದ್ದಾರೆ ಅನ್ನುವಂಥದ್ದು. ಮತ್ತು ಅದ್ರ ಜೊತೆಗೆ AIADMKಗೆ ಹೆಚ್ಚು ಸ್ಥಾನಗಳು ಬಂದಿರೋಂಥದ್ದನ್ನು ಗಮನಿಸಿದರೆ
ಆಡಳಿತ ವಿರೋಧಿ ಅಲೆಯಲ್ಲಿ ಇತ್ತು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಸ್ ಪುಷ್ಪ ಮೇಡಮ್, ಬಹುಶಃ DMK ಜೊತೆ ತಾವು ಕೂಡ ಈ ಬಾರಿಯ ಚುನಾವಣೆಯನ್ನ ಮೈತ್ರಿ ಮುಖೇನ ಎದುರಿಸ್ತಾ ಇದ್ರು ತಮಿಳುನಾಡಲ್ಲಿ. ಬಟ್ ಎಲ್ಲೋ ಒಂದು ಕಡೆ DMK ನಿರೀಕ್ಷಿತ ಮಟ್ಟದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವ ಈ ಬಾರಿ ಅನ್ನುವಂಥ ಒಂದು ಕುತೂಹಲ ಇದೆ. ಅದರ ನಡುವೆನೆ ಅದರ ನೆರಳಲ್ಲೇ ಕಾಂಗ್ರೆಸ್ ಅರಳಬಹುದು ಅಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗೂ ಇತ್ತು. ಹೌದು ಸರ್, ಇತ್ತು, ಇಲ್ಲ ಅಂತ ಹೇಳಂಗಿಲ್ಲ. ನಾವು ನೋಡಿ ಈ ಮೊದಲು ಸಹ ಆಂಧ್ರದಲ್ಲಿ ಹೀಗೆ ಯಾರೋ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವತ್ತಿನ ದಿವಸ ಜಗನ್ಮೋಹನ್ ರೆಡ್ಡಿ ಅವ್ರದ್ದು ರಿಸಲ್ಟ್ ಆ ಥರ ಆಗಿ ಚಂದ್ರಬಾಬು ನಾಯ್ಡು ಅವರು ಬರ್ತಾರೆ ಅಂತ. ಬಟ್ ಜನರ ಮನಸ್ಸಲ್ಲಿ ಏನಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಅವ್ರು ಏನು ನಮಗೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅದನ್ನು ನಾವು ಒಪ್ಪೋಣ. ಅಥವಾ ಆಡಳಿತ ವಿರೋಧಿ ಅಲೆ ಅನ್ನೋದಕ್ಕಿಂತಲೂ ನೋಡಿ TVK ಪಕ್ಷ ಏನು ವಿಜಯ್ ಅವರು ಬಂದರು, ಅವರು ಮೊದಲಿಂದಲೂ ಸಹ ಒಂದು ಕ್ರೇಜ್ ಹುಟ್ಟಾಕಿದ್ರು. ಏನೋ ಒಂದು ರೀತಿಯಲ್ಲಿ ಜನಗಳಲ್ಲಿ ಹೊಸ ಪಕ್ಷ. ಈಗ ಮೊದಲೆಲ್ಲ ಚಿರಂಜೀವಿ ಅವರು ಆಂಧ್ರದಲ್ಲಿ ಸಾಧನೆ ಮಾಡಕ್ ಆಗದೆ ಇರೋದನ್ನ ಅವರು ತಮ್ಮ ಪವನ್ ಕಲ್ಯಾಣ್ ಅವರು ಜನಸೇನೆಯಿಂದ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಸಹ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಮೊದಲು ಈ ರೀತಿಯ ಒಂದು ಇದು ಮಾಡಕ್ ಆಗದೆ